ಈ ಸಾವರ್ಕರ್ ಅವರು ಹಿಂದುತ್ವವನ್ನು ಹುಟ್ಟಿಸಿದ್ದು. ದೇರ್ ವಾಸ್ ನೋ ಕಾನ್ಸೆಪ್ಟ್ ಆಫ್ ಹಿಂದುತ್ವ ಇವನ್ 100 years ಬ್ಯಾಕ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ರಾಜ್ಯ ಸ್ಥಾಪನೆ ಆದರೆ ಏನೇನು ಅವಾಂತರ ಆಗುತ್ತೆ ಅಂತ ಬರೆದಿಟ್ಟು ಹೋಗಿದ್ದಾರೆ. ಅದು ಓದಕ್ಕೆ ಹೇಳಿ ಬಿ ಜೆ ಪಿಯವರಿಗೆ. ಅದೆಲ್ಲನೂ ಬಿ ಜೆ ಪಿಯವರು ಓದಲ್ಲ, ಬರೀ ಮನುಸ್ಮೃತಿ ಓದ್ತಾರೆ. ಅದಕ್ಕೆ ಅವರಿಗೆ ಅದು ಚೆನ್ನಾಗಿ ಅನಿಸುತ್ತೆ. ಮೋದಿ ಅವರು ಪಾರ್ಲಿಮೆಂಟಿಗೆ ಬಂದು ಉತ್ತರ ಕೊಡೋದು ಕರೆಕ್ಟ್ ಅಲ್ಲ ಅಂತೀರಾ, ಅಮಿತ್ ಶಾ ಅವರಿಗೆ ಪ್ರಶ್ನೆ ಕೇಳೋದು ತಪ್ಪು ಅಂತೀರಾ. ಅಶೋಕ್ ಅವರೇ ಹೇಳಿದಲ್ವಾ, ಒಬ್ಬ ಯಾವನು RSS ನಲ್ಲಿ ಕುತ್ಕೊಂತಾನಂತಲ್ಲ, ಚೀಟಿ ಬರ್ಕೊಡ್ತಾ ಇರ್ತಾನೆ, ಏನು ಹೇಳಿರ್ತಾರೆ ಏನು ಹೇಳಿಲ್ಲ. ಮತ್ತು ಅವ್ರು ಹೇಳಿದ್ದನ್ನ ಸರಿಯಾಗಿ ಅಲ್ಲಿ ಸದನದಲ್ಲಿ ಹೇಳಿದರ ಇಲ್ಲ, ರಿಪೀಟ್ ಮಾಡಿದರ ಇಲ್ಲ, ಒಂದು ಮಾರ್ಕ್ ಶೀಟ್ ಇದೆ ಅಂತಲ್ಲ, ಅವ್ರು ತಾನೇ ಹೇಳಿದ್ದು. ಈಗ ಹಿಂದೂ ರಾಷ್ಟ್ರ ನಿರ್ಮಾಣ ಆದ್ರೆ ಶೋಷಣೆ ತಂದಂತಾಗುತ್ತೆ ಅಂತ ಇಂದ್ರ ಅವ್ರು ನಿನ್ನೆ ಬೀದರ್ನಲ್ಲಿ ಮಾತಾಡುವಾಗ ಹೇಳಿದ್ರು. ಅಂದ್ರೆ ಮನುವಾದಿಗಳು ಮತ್ತೆ ಕೋಮುವಾದಿಗಳ ಮನುವಾದಿಗಳು ಇರಬಾರ್ದು ಅಂದ್ಬಿಟ್ಟು ಇವಾಗಿಂದಲ್ಲ, ಮುಂಚೆಯಿಂದನೂ ಇದೆ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ರಾಜ್ಯ ಸ್ಥಾಪನೆ ಆದರೆ ಏನೇನು ಅವಾಂತರ ಆಗುತ್ತೆ ಅಂತ ಬರೆದಿಟ್ಟು ಹೋಗಿದ್ದಾರೆ. ಅದು ಓದಕ್ಕೆ ಹೇಳಿ ಬಿ ಜೆ ಪಿಯವರಿಗೆ. ಸುಮ್ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಹೇಳೋದಲ್ಲ. ಅವರು ಈ ಜಾತಿ ವ್ಯವಸ್ಥೆಯಿಂದ ಎಷ್ಟು ಆಘಾತ ಆಗುತ್ತೆ ರಾಷ್ಟ್ರಕ್ಕೆ ಅಂದ್ಬಿಟ್ಟು ಭಾಳ ಸ್ಪಷ್ಟವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲೂ ಹೇಳಿದ್ದಾರೆ, ಅವರ ಪುಸ್ತಕಗಳಲ್ಲೂ ಕೂಡ ಬರೆದಿದ್ದಾರೆ. ಅದೆಲ್ಲನೂ ಬಿ ಜೆ ಪಿಯವರು ಓದಲ್ಲ, ಬರೀ ಮನುಸ್ಮೃತಿ ಓದ್ತಾರೆ. ಅದಕ್ಕೆ ಅವರಿಗೆ ಅದು ಚೆನ್ನಾಗಿ ಅನಿಸುತ್ತೆ. ಅನೈಲೇಷನ್ ಆಫ್ ಕಾಸ್ಟ್ ಓದಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಡಲ್ಸ್ ಆಫ್ ಹಿಂದೂಯಿಸಮ್ ಓದಿ, ಎಲ್ಲನೂ ಬರೆದಿದೆ. ನೋಡಿ, ಹಿಂದೂಯಿಸಮು ಅಥವಾ ಸನಾತನ ಧರ್ಮ ಸಾವಿರಾರು ವರ್ಷದಿಂದ ಉಳ್ಕೊಂಡು ಬಂದಿದೆ. ಈ ಸಾವರ್ಕರ್ ಅವರು ಹಿಂದುತ್ವವನ್ನು ಹುಟ್ಟಿಸಿದ್ದು. ದೇರ್ ವಾಸ್ ನೋ ಕಾನ್ಸೆಪ್ಟ್ ಆಫ್ ಹಿಂದುತ್ವ ಇವನ್ 100 years ಬ್ಯಾಕ್. ಹಿಂದೂಯಿಸಮ್ ಇತ್ತು, ಸನಾತನ ಧರ್ಮ ಇದೆ. ಇವರೇನೋ 3000 ವರ್ಷದ ಇತಿಹಾಸದ ಧರ್ಮವನ್ನು ಇವ್ರು ಕಾಪಾಡೋಕ್ಕೆ ಇವಾಗ 100 ವರ್ಷದ ಸಂಘಟನೆಗಳು ಹೊರಟಿವೆ ಅಷ್ಟೇ. ಜಾತಿ ವ್ಯವಸ್ಥೆ ಇರಬಾರ್ದು ಅಂದ್ಬಿಟ್ಟೆ ತಾನೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ನಮ್ಮ ನಾರಾಯಣ ಗುರು ಅವ್ರು ಇರ್ಬೋದು, ಬಸವಣ್ಣನವ್ರು ಇರ್ಬೋದು, ನಿಮ್ಮ ಸಿಖ್ ಗುರುಗಳಿರ್ಬೋದು, ಇವೆಲ್ಲ ಜೈನ್ ಗುರುಗಳಿರ್ಬೋದು, ಇವೆಲ್ಲ ಈ ಬೇರೆ ಬೇರೆ ಧರ್ಮಗಳಿಗೆ ಯಾಕೆ ಹುಟ್ಟಿದ್ದು? ಯಾಕಂದರೆ ಇರುವಂಥ ವ್ಯವಸ್ಥೆನಲ್ಲಿ ಸಾಮಾಜಿಕ ನ್ಯಾಯ, ಸ್ವಾಭಿಮಾನದ ಬದುಕು ಸಿಗ್ತಾ ಇರಲಿಲ್ಲ ಅಂತ ತಾನೆ. ಸಂವಿಧಾನದಲ್ಲಿ ಏನಿದೆ? ಈಕ್ವಾಲಿಟಿ, ಸಾಮಾಜಿಕ, ಆರ್ಥಿಕ ಹಾಗೂ ಒಂದು ಸ್ವಾಭಿಮಾನದ ಬದುಕು ಕೊಡುವಂಥದ್ದು ಸಂವಿಧಾನದಲ್ಲಿದೆ. ಆ ಆಶಯಗಳನ್ನು ನಾವು ಸ್ಥಾಪನೆ ಮಾಡಬೇಕು ಅಂತ ಎಲ್ಲರದು ಆಶಯ ಅದೇ. ಬುದ್ಧನೂ ಅದೇ ಹೇಳಿದ್ದು, ಬಾಬಾ ಸಾಹೇಬರು ಅದೇ ಹೇಳಿದ್ದು, ಬಸವಣ್ಣನವರು ಅದೇ ಹೇಳಿದ್ದು. ಸರ್, ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರೋದಕ್ಕೆ ಬಿಜೆಪಿ ವಿರೋಧ ಮಾಡ್ತೀವಿ. ಸದನ ಒಂದು ಕೆಲಸ ಮಾಡಕ್ಕೆ ಹೇಳಿ ಸರ್, ಅಶೋಕ್ ಅವರಿಗೆ ವಿಜೇಂದ್ರ ಅವರಿಗೆ ಒಂದು ಪಟ್ಟಿ ಕೊಡಕ್ಕೆ ಹೇಳಿ, ಯಾರು ಮಾಡಬೇಕು ಅಂತ. ಅವ್ರಿಗೆ ಕೇಳಿ ಮಾಡ್ಬೇಕಾ ನಾವು? ಅವರಿಗೆ ಕೊಟ್ಬಿಡಿ, ಅವರೇ ಒಂದು ಪಟ್ಟಿ ಮಾಡಿ, ಕ್ಯಾಬಿನೆಟ್ ಯಾರಾಗಬೇಕು, ಕೌನ್ಸಿಲ್ ಮೆಂಬರ್ ಯಾರು, ಚೇರ್ಮನ್ ಯಾರಾಗಬೇಕು, ನಮ್ಮದು CLP ಫ್ಲೋರ್ ಲೀಡರ್ ಯಾರಾಗಬೇಕು, ನಮ್ಮ ಪದಾಧಿಕಾರಿಗಳು ಯಾರಾಗಬೇಕು, ಅವರೇ ಕೊಟ್ಬಿಡ್ಲಿ. ಸರ್, ಅದು ಇನ್ನು ಕೇಸ್ ನಡೀತಾ ಇದೆ, ಇನ್ನು ನಿರ್ದೋಷಿ ಅಂತ ಆಗಿಲ್ಲ. ಆಯ್ತಪ್ಪ, ಕೋರ್ಟಿಗೆ ಹೋಗ್ಲಿ. ಹೈಕಮಾಂಡ್ ಹೆಸರೆಲ್ಲ ಹೇಳ್ಬಿಡ್ತಾರೆ, ಬೈಕೆ ಕೊಟ್ಟಿದ್ದಾರೆ ಹೈಕಮಾಂಡ್ ಅಂತ. ನೋಡಿ, ಐ ಆಮ್ ನಾಟ್ ಆನ್ಸರಬಲ್ ಟು BJP. ಇಟ್ ಈಸ್ ದ ಪ್ರೆರಾಗೇಟಿವ್ ಆಫ್ ದ ಪಾರ್ಟಿ, ಪ್ರೆರಾಗೇಟಿವ್ ಆಫ್ ದ CM. ಈಗ ವಿಜೇಂದ್ರ ಹಟಾವ್ BJP ಬಚಾವ್ ಆಂದೋಲನ ಅವರೇ ಮಾಡ್ತಾ ಇರೋದಲ್ಲ. ಪಾಪ ಒಂದು ಶಾಸಕರನ್ನೇ ಬಲಿ ತಗೊಂಡ್ರಲ್ಲ ನೀವು. ಎಷ್ಟು ಜನ ಡೆಲ್ಲಿಗೆ ದಂಡಯಾತ್ರೆ ಮಾಡಿದ್ರು ವಿಜೇಂದ್ರ ಅವ್ರಿಗೆ ತೆಗಿಲಿಕ್ಕೆ. ಅಶೋಕ್ ಅವರು ಸಮರ್ಥರಿಲ್ಲ ಅಂದ್ಬಿಟ್ಟು ಎಷ್ಟು ಜನ ಹೋಗಿದ್ರು ಡೆಲ್ಲಿಗೆ, ನೆನಪಿದೆ ಅಲ್ವಾ? ಅದು ಅವ್ರ ಆಂತರಿಕ ವಿಚಾರ. ಡು ಐ ಹ್ಯಾವ್ ಎನಿ ಪ್ರಾಬ್ಲಮ್ಸ್ ವಿತ್ ದಟ್? ಅವರು CT ರವಿಗೆ ಅವ್ರಾಗನ ಮಾಡ್ಕೊಳ್ಳಿ, ಯತ್ನಾಳ್ ಅವರಿಗೆ ಅವ್ರನ್ನ ವಾಪಸ್ ತಗೊಳ್ಳಿ, ಅದು ಅವ್ರ ಪಕ್ಷದ ವಿಚಾರ, ಇದು ನಮ್ಮ ಪಕ್ಷದ ವಿಚಾರ. ನಡೀತಾ ಇರಬೇಕಾದ ಸಂದರ್ಭದಲ್ಲಿ ನಿರ್ದೋಷಿ ಆಗದಿರೋಂಥವ್ರಿಗೆ ಕೊಡುವಂಥದ್ದು ನೈತಿಕವಾಗಿ ಸರಿ ಇರುತ್ತಾ? ಈಗ ಜನಾರ್ದನ್ ರೆಡ್ಡಿ ಅವ್ರ ಕೇಸ್ ನಡೀತಾ ಇದೆ, ತಗೊಂಡಿಲ್ಲ ಪಾರ್ಟಿಗೆ. ಆಯ್ತು, ನಾನು ಹೇಳೋದು ಬಿಟ್ಬಿಡಿ ಸರ್. ಯತ್ನಾಳ್ ಅವ್ರು ಏನು ಹೇಳಿದ್ರು? ವಿಜೇಂದ್ರ ಅವರಿಗೆ ಏನಾದರೂ ನೈತಿಕತೆ ಇದ್ರೆ ರಾಜೀನಾಮೆ ಕೊಡಬೇಕು. ಪರಂ ಪೂಜ್ಯ ಅವರ ತಂದೆಯವ್ರ ಮೇಲೆ ಇರುವಂಥ ಆರೋಪ ಇದ್ರೆ ಯಾವ ವೇದಿಕೆನೂ ಹತ್ತಬಾರ್ದು ಅಂತ ನಾವು ಹೇಳಿದ್ದ. ಚರ್ಚೆಗೆ ಬರ್ತೀರಾ ಯಾರ್ಯಾರು ಎಷ್ಟೆಷ್ಟು ಆಳದಲ್ಲಿದ್ದಾರೆ ಅಂತ? ಸದನ ನಡೀತದೆ ಅಲ್ಲ 13ನೇ ತಾರೀಕು, ಪ್ರಸ್ತಾಪ ಮಾಡಿ, ಏನು ದಾಖಲೆಗಳಿದೆ ಕೊಡಿ, ಅಥವಾ ತನಿಖೆ ನಡೀತಾ ಇದೆ ಅಲ್ಲ, ಅಲ್ಲನ ಹೇಳಿ.
ಆರ್ ಅಶೋಕ್ ಇನ್ನೊಂದು ಮಾತು ಹೇಳಿದ್ರೆ ಮುಖ್ಯಮಂತ್ರಿಗಳು ಡಮ್ಮಿ ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ. ಅವ್ರು ಹೇಳಿದ್ರೆ ಇವ್ರ ಕೈಲಿ ಈಗ ನೋಡಿ ಇವ್ರೆ ಸರ್ಕಾರ ನಡೀತಾ ಇರೋದು BJP ಅವ್ರಿಗೆ ಕೇಳಿ ನಡೆಸ್ತಾ ಇಲ್ಲ, ಅಥವಾ ಕೇಶವ್ ಕೃಪೆಯಿಂದ ನಾವು ನಡೆಸ್ತಾ ಇಲ್ಲ. ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ, ಅಶೋಕ್ ಅವರೇ ಹೇಳಿದಲ್ವಾ, ಒಬ್ಬ ಯಾವನು RSS ನಲ್ಲಿ ಕುತ್ಕೊಂತಾನಂತಲ್ಲ, ಚೀಟಿ ಬರ್ಕೊಡ್ತಾ ಇರ್ತಾನೆ, ಏನು ಹೇಳಿದ್ದಾರೆ ಏನು ಹೇಳಿಲ್ಲ, ಮತ್ತು ಅವ್ರು ಹೇಳಿದ್ದನ್ನ ಸರಿಯಾಗಿ ಅಲ್ಲಿ ಸದನದಲ್ಲಿ ಹೇಳಿದಾರ ಇಲ್ಲ, ರಿಪೀಟ್ ಮಾಡಿದಾರ ಇಲ್ಲ, ಒಂದು ಮಾರ್ಕ್ ಶೀಟ್ ಇದೆ ಅಂತಲ್ಲ, ಅವ್ರು ತಾನೇ ಹೇಳಿದ್ದು. ಅಂಥದ್ದು ಇಲ್ಲಿಲ್ಲಪ್ಪ, ಅವರಲ್ಲಿದೆ. ದೇ ಆರ್ ಕಂಟ್ರೋಲ್ಡ್ ಬೈ RSS. ನಿಮ್ಗೆ ನೆನಪಿದ್ಯಾ, ಹಿಂದಿನ ನಾವು ವಿರೋಧ ಪಕ್ಷದಲ್ಲಿದ್ದಾಗ RSS ಕೈಗೊಂಬೆ ಅಂತ ಘೋಷಣೆ ಕೂಗಿದ ತಕ್ಷಣ ಏನು ಮಾಡ್ತಾ ಇದ್ರು, ಸದನವನ್ನು ಮುಗಿಸ್ತಾ ಇದ್ರು. ಯಾಕೆ? ಅಲ್ಲಿ ಕೆಟ್ಟ ಮೆಸೇಜ್ ಹೋಗ್ಬಾರ್ದು ಅವರ ಪೊಲಿಟಿಕಲ್ ಮಾಸ್ಟರ್ಸಿಗೆ ಅಂತ. ಈಗಲೂ ಕೂಡ RSS ಅಂದರೆ ಯಾರ ಮೈ ಮೇಲೆ ಬೀಳ್ತಾರೆ? BJP ಅವ್ರು ಬೀಳ್ತಾರೆ. ಯಾರು ಆಳು ಮಕ್ಕಳು ಅವ್ರಿಗೆ ಗೊತ್ತಿದೆ. ಸರ್, ಅಶ್ವಥ್ ನಾರಾಯಣ ಅವರ ಕಚೇರಿ ಮೇಲೆಲ್ಲ ಪೋಸ್ಟರ್ ಅಂಟಿಸಿದೆ ಯೂತ್ ಕಾಂಗ್ರೆಸ್ ಅವರು. ಏನಂತ? RSS ಮತ್ತು ಮೋದಿ ವಿರುದ್ಧ. ಸಿಂಧಿಗಳನ್ನ ಹೊಡಿಸಿದ್ದೆ ಮೋದಿ ಈಗ ಪೋಸ್ಟರ್ ವಾರ್ ಅಲ್ಲ, ನಿಮ್ಗೆ ಗೊತ್ತಿರೋ ಹಾಗೆ ಜಂತರ್ ಮಂತರ್ನಲ್ಲಿ ಸಾವಿರಾರು ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಆಗಿದ್ದು, ಪೆಲೆಟ್ ಗನ್ಸ್ ಅನ್ನು ಉಪಯೋಗ ಮಾಡಿದ್ದು ನಿಜ. ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ವಾದ ನಡೀತಾ ಇದೆ. ಹೇಗಿದಾಯಿತು, ಯಾಕಿದಾಯಿತು, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ನಲ್ಲಿ ಇದು ಬರುತ್ತಾ ಅಂತ ಕೇಳಿದಾಗ ಸರ್ಕಾರಿ ವಕೀಲರು ಬರೋದಿಲ್ಲ ಅಂತ ಕೇಳಿದ್ರು. ಮತ್ತು ಯಾರು ಆರ್ಡರ್ ಕೊಟ್ರಿ ಇದಕ್ಕೆ? ಮತ್ತು ಅದಕ್ಕೆ ಉತ್ತರ ಬೇಡವಾ? ಮೋದಿ ಅವ್ರು ಎಲ್ಲಿದ್ದಾರೆ? ಶಾ ಅವ್ರು ಎಲ್ಲಿದ್ದಾರೆ? ಇನ್ಸ್ಟಾಗ್ರಾಮ್ ರೀಲಿಗೆ ಬರಲಿಕ್ಕೆ ಅವರಿಗೆ ಪುರ್ಸೋತಿದೆ, ಪಾರ್ಲಿಮೆಂಟಿಗೆ ಬಂದು ಅವರಿಗೆ ಮಾತಾಡಿಕ್ಕೆ ಪುರ್ಸೋತಿಲ್ವಾ? ಈಗ ಡೆಲ್ಲಿ ಪೊಲೀಸು ಯಾರು ಅಂಡರ್ ಬರ್ತಾರೆ? ಅಮಿತ್ ಶಾ ಅವರ ಅಂಡರ್ ಬರ್ತಾರೆ, ಕೇಂದ್ರ ಸರ್ಕಾರದ ಕೆಳಗೆ ಬರ್ತಾರೆ. ಪಾರ್ಲಿಮೆಂಟ್ ಗೇಟನ್ನು ಲಾಕ್ ಮಾಡುವ ಪರಿಸ್ಥಿತಿ ಬಂತು, ಲಕ್ಷಾಂತರ ಜನ ಯುವಕರ ಮೇಲೆ ಹಲ್ಲೆ ಮಾಡುವ ಪರಿಸ್ಥಿತಿ ಬಂತು, ಪೆಲೆಟ್ ಗನ್ನನ್ನು ಯೂಸ್ ಮಾಡಿದ್ರಿ, ಬಿಹಾರ್ನಲ್ಲಿ AK-47 ಮಕ್ಕಳಿಗೆ ತೋರಿಸಿದ್ರಿ. ಯಾಕಾಯ್ತು, ಏನಾಯ್ತು ಅಂತ ಕೇಳಬಾರ್ದ ನಾವು? Isn't it a fact that the students were beaten? ಪೋಸ್ಟರ್ ಅಂಟಿಸೋದೆಲ್ಲ ಸರಿನಾ ಅನ್ನುವಂತ ಚರ್ಚೆಗಳು ಸರ್. ಅವ್ರ ಕಚೇರಿ ಹತ್ರ ಹೋಗಿ ಕೇಳೋದ್ರಲ್ಲಿ ತಪ್ಪಿಲ್ಲ, ಕೇಳ್ಬೋದು. ಈಗ ಅವ್ರ ಮನೆ ಮುಂದೆ ಅಂಟಿಸಿದ್ರೆ ಅದನ್ನ ನಾನು ಖಂಡಿಸ್ತೀನಿ. ಕಚೇರಿ ಈಗ BJP ಕಚೇರಿನಲ್ಲಿ ಅವ್ರು ಬಂದು ಅಂಟಿಸಲ್ವೇನ್ರಿ ನಮ್ಮ ಮುಂದೆ? ಈಗ ಮೊನ್ನೆ ತಾನೇ ನಮ್ಮ ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡಬೇಕಾಗಿತ್ತಲ್ಲ, ಬಂದಿದ್ರಲ್ಲ 2 ಬಸ್ ತಗೊಂಡು BJP ಅವರು. ಅವಾಗ ನೀವು ಕರೆಕ್ಟಾಗಿದ್ದು ನಾವು ಸರಿ ಇಲ್ಲ ಅಂತ ಹೇಳಿದ್ರೆ ಓಕೆ, ನೀವೇ ಪ್ರಾರಂಭ ಮಾಡಿಬಿಟ್ಟು ಉತ್ತರ ನಮಗೆ ಕೇಳ್ತೀರಲ್ಲ. ಆಯಿತು, ಪೋಸ್ಟರ್ ಅಂಟಿಸಿದ್ದು ತಪ್ಪು, ಡನ್, ಐ ವಿಲ್ ಟೇಕ್ ಇಟ್. ಅವ್ರು ಮಾಡಿದ್ದು ಕರೆಕ್ಟಾ? ಯಾವುದು? ಮಕ್ಕಳ ಮೇಲೆ ಪ್ರಹಾರ ಮಾಡಿದ್ದು ಕರೆಕ್ಟಾ? ಲಾಠಿ ಚಾರ್ಜ್ ಮಾಡಿದ್ದು ಕರೆಕ್ಟಾ? ಪೆಲೆಟ್ ಗನ್ ಹಾಕಿದ್ದು ಕರೆಕ್ಟಾ? ನಾವು ಪ್ರಶ್ನೆ ಮಾಡಿದ್ದು ಕರೆಕ್ಟ್ ಅಲ್ವಾ ಅಂತೀರಾ? ಮೋದಿ ಅವರು ಪಾರ್ಲಿಮೆಂಟಿಗೆ ಬಂದು ಉತ್ತರ ಕೊಡೋದು ಕರೆಕ್ಟ್ ಅಲ್ಲ ಅಂತೀರಾ? ಅಮಿತ್ ಶಾ ಅವರಿಗೆ ಪ್ರಶ್ನೆ ಕೇಳೋದು ತಪ್ಪು ಅಂತೀರಾ? ಎಲ್ಲಿದ್ದಾರಪ್ಪ? ಮಿಕ್ಕಿದ ಟೈಮ್ನಲ್ಲೆಲ್ಲ ರಾಜಾರೋಷವಾಗಿ ಮಾತಾಡ್ತಾರೆ. ಯಾವುದು ನಿಮ್ಮ ಎಲೆಕ್ಷನ್ ಇದ್ರೆ ಎಲ್ಲ ಇಶ್ಯೂಗಳ ಬಗ್ಗೆ ಮಾತಾಡ್ತಾರೆ. ಆದರೆ ಮಕ್ಕಳ ಭವಿಷ್ಯ ಬಂದಾಗ ಯಾಕೆ ಇವರು ತುಟಿಗಳನ್ನು ಹೊಲ್ಕೊಂಡಿದ್ದಾರೆ? ಇವರು ಖಾತೆ ಹಂಚಿಕೆ ಇನ್ನೂ ಆಗದೆ ಇರೋದ್ರ ಹಿನ್ನೆಲೆ ಸರ್, ಈಗ 48 ತಾಸು ಇದೆಲ್ಲ ಹೈಕಮಾಂಡ್ ಖಾತೆ ಕಲ್ಪಿಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ನೋಡಿ, ನಾನು ಈಗ ಅಶೋಕ್ ಇದು ಯಾಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ BJP ಅವರಿಗೆ? ವಿಪಕ್ಷ ನಾಯಕ ಇಲ್ಲ, ವಿಪಕ್ಷ ನಾಯಕರು ಹೇಳಿ ಕರೆಕ್ಟ್ ಆಗಿ, ನೋಡಪ್ಪ ಹಿಂಗೆ ನಮ್ಮ ಹತ್ರ ಪ್ರೂಫ್ ಇದೆ, ಈಗ ಮಾತಾಡಿದ್ರೆ ಓಕೆ. ಬಾಯಿ ಚಪ್ಪಳಕ್ಕೆ ಮಾತಾಡೋಕ್ಕೆಲ್ಲ ನಾವು ರಿಯಾಕ್ಷನ್ ಮಾಡಿದ್ರೆ ಆಯ್ತು. ಈಗ ನಾನು ಹೇಳೋದು ಬಿಟ್ಬಿಡಿ, ಮತ್ತೊಮ್ಮೆ ನಿಮ್ಗೆ ನೆನಪಿದ್ಯಾ, ಯಡಿಯೂರಪ್ಪ ಅವರು ವೇದಿಕೆಯಲ್ಲಿದ್ದಾಗ ಒಬ್ಬ ಹಿರಿಯ BJP ನಾಯಕರು ಇವ್ರಿಗೇನು ಗೊತ್ತು, ನಾವು ಕಪ್ಪ ಕೊಟ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ ನಿಮ್ಮ ಮೈಕ್ಗಳ ಕ್ಯಾಪ್ಚರ್ ಮಾಡಿದೆ ಅಲ್ವಾ? ನಿಮ್ಮ ವಿಡಿಯೋ ದೃಶ್ಯಾವಳಿನಲ್ಲೇ ಬಂತಲ್ಲ. ಅಲ್ಲಿ ಕಲ್ಚರ್ ಇರೋದು ಸರ್. ಒಬ್ಬ KSRTC ಬಸ್ ಕಂಡಕ್ಟರ್ ಹತ್ರ ಎಷ್ಟೊಂದು ಆಸ್ತಿ ಇದೆ ಅಂತಲ್ಲ, ಹೇಗೆ ಬಂತು ಅಂತ ಯತ್ನಾಳ್ ಅವ್ರು ಹೇಳ್ತಾರೆ ಕೇಳಿ. KPSC ಚೇರ್ಮನಿಗೆ 100 ಕೋಟಿ ಕಲೆಕ್ಷನ್ ಮಾಡಿದ್ರಂತಲ್ಲ, ಅವರು ಹೇಳ್ತಾ ಇರೋದು, ಇದು ನಾವಲ್ಲ. ನನಗೆ ವಿಚಿತ್ರ ಇದೆ ಅನಿಸ್ತಾ ಇದೆ ಸರ್. ನೀವು ದಯವಿಟ್ಟು ಅವ್ರು ಹೇಳೋದನ್ನ ನನಗೆ ಕೇಳ್ತೀರಾ? ಓಕೆ, ವಿರೋಧ ಪಕ್ಷದ ನಾಯಕರಿಗೆ ಗೌರವ ಕೊಟ್ಟು ನನ್ನ ಅಲ್ಪಜ್ಞಾನ ಏನಿದೆ ಅದನ್ನ ಉಪಯೋಗ ಮಾಡಿ ಏನೋ ಉತ್ತರ ಕೊಡ್ತೀನಿ. ಅವ್ರ ಪಾರ್ಟಿದವ್ರು ಅವ್ರ ಪಾರ್ಟಿ ಬಗ್ಗೆ ಮಾತಾಡಿದಾಗ ಅವ್ರಿಗೆ ಯಾಕೆ ಕೇಳಲ್ಲ ನೀವು? ಎಲ್ಲಿ ಕೇಳಿದ್ದೀರಾ? ಒಂದು ತೋರಿಸ್ಬಿಡಿ. ನೀವು
ತೋರಿಸ್ಬಿಡಿ ನನಗೆ ಒಂದ್ಸರಿ. ಏನಂತ ಕೇಳಿಲ್ಲ ಅಂತ ನೀವು ಯಾವ್ದೇ ಕೇಳಿದಿರೋ ವಿಡಿಯೋ ಬೈಟ್ ಕಳಿಸಿ ನನಗೆ, ಕಳಿಸ್ಕೊಡ್ತೀನಿ. ಕಳಿಸ್ಕೊಡಿ. ನಾನೇ ಕೇಳಿದ್ ಕಳಿಸ್ಕೊಡ್ತೀನಿ. ನೀವೆಲ್ಲ 1 2 3 4 5 6 7 8 9 ಇವಾಗ ಇವ್ರಿಲ್ಲ ಈಗ ಮೇನ್ ಸ್ಟ್ರೀಮ್ ನಲ್ಲಿ. ನಾನು ರೆಸ್ಪಾನ್ಸಿಬಲ್, ನಾನು ಕಳಿಸ್ಕೊಡ್ತೀನಿ. ಎಲ್ಲರಿಗೂ ಕಳಿಸ್ಕೊಡಿ. ಅದ್ರ ಜೊತೆಗೆ ನಿನ್ನೆ ತಿಮ್ಮಾಪುರ ಅವರು ಮತ್ತೆ ನಂಜಯ್ಯ ಮಠ ಅವರು ಮಾತಾಡೋ ವೈರಲ್ ಆಗಿದೆ. ಹೈಕಮಾಂಡ್ಗೆ ಆಗಿರ್ತಾರೆ ಅನ್ನುವಂಥದ್ದು. ಈಗ ನಂಜಯ್ಯ ಮಠ ಅವರು ಮತ್ತೆ ಆರ್ ಬಿ ತಿಮ್ಮಾಪುರ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಆಡಿಯೋ ಇವ್ರ ಹತ್ರ ಇದೆ ಅಲ್ವಾ, ನಾರಾಯಣ ಸ್ವಾಮಿ ಚೆಲುವಾದಿಯವರು ಹತ್ರನೇ ಇದೆ ಅಲ್ಲ. ನಾನೇ ಹೋಮ್ ಮಿನಿಸ್ಟರ್, ಕೊಡಿ ನನ್ನ ಕಂಪ್ಲೇಂಟು, ಫೋರೆನ್ಸಿಕ್ ರಿಪೋರ್ಟು ತರಿಸ್ತೀನಿ. ನಿಮ್ಗೆ ಎಲ್ಲಿಂದ ಬಂತಂತ ನೀವು ಹೇಳಿ, ಅವ್ರು ಮಾತಾಡಿದಾರ ಇಲ್ಲ ಅಂತ ನಾನು ಹೇಳ್ತೀನಿ. ಒಂದು ಕಂಪ್ಲೇಂಟ್ ಕೊಡಿ. ಸುಮ್ಮನೆ ಈಗ ಎಲ್ಲನೂ ಇದು ಯಾವುದೋ ಒಂದು ಆಡಿಯೋ ಸಿಕ್ಕಿದೆ ಅಂದ್ಬಿಟ್ಟು ಅವ್ರು ಹೇಳೋದು, ಅದಕ್ಕೆ ನಾವು ರಿಯಾಕ್ಟ್ ಮಾಡೋದು. ಈಗ ನಾರಾಯಣ ಸ್ವಾಮೀಜಿ ಚೆಲುವಾದಿ ಈಸ್ ಮೈ ಬೆಸ್ಟ್ ಫ್ರೆಂಡ್, ಹೌದಾ? ಕೂಡ ಕೇಳಿ ನನಗೆ, ನಮ್ಮ ಎಲ್ಡರ್ ಬ್ರದರ್ ಅಲ್ಲ ಸರ್, ಏನು ಗೊತ್ತಿಲ್ಲ. ಈಗ ನೀವು ಹೇಳಿದ್ಮೇಲೆ ಅಂದ್ಕೊಂಡಿದ್ದೀನಿ, ಯಾಕಂದರೆ ನಾನೇ ಹೋಮ್ ಮಿನಿಸ್ಟರು. ಅವ್ರು ಹೇಳಿದ್ದನ್ನು ನಾನು ಗಂಭೀರವಾಗಿ ತೊಗೊಬೇಕು. ಅವ್ರು ಕೊಡಲಿ ನನಗೆ, ಅವ್ರು ಕಂಪ್ಲೇಂಟ್ ಕೊಡಲಿ, ಇಂಥದ್ದು ಒಂದು ಬಂದಿದೆ, ಇದನ್ನು ಫೊರೆನ್ಸಿಕ್ ಆಡಿಟ್ ಮಾಡಿಸಿ ಇದು ಸತ್ಯಾಂಶ ಏನಿದೆ ಅಂತ ನೀವು ನನಗೆ ಹೇಳಿದ್ರೆ ಅದನ್ನು ನಾವು ಅಸೆಂಬ್ಲಿಗೆ ಪ್ರೆಸೆಂಟ್ ಮಾಡ್ತೀನಿ. ಅದೇನಿದೆ.